ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸತ್ಯ ಪರೀಕ್ಷೆಯಲ್ಲಿ ದೂರ ಉಳಿದ ಸತ್ಯ ಇದೆಲ್ಲ ಕೀರ್ತನ ಲೆಕ್ಕಾಚಾರ. ಸತ್ಯದ ಅರಬಲ್ಲಿ ದಿವ್ಯ ಬಾಲನ ಬಗ್ಗೆ ಬಹಳ ಕಿವಿಡಾಗಿ ಮಾತನಾಡುವುದಕ್ಕೆ ಇದು ಬಾಲನ ಮನಸ್ಸಿಗೆ ತುಂಬ ನೋವುಂಟು ಮಾಡಿದೆ. ಹೀಗಾಗಿ ಬಾಲ ಕೆಲಸ ಮಾಡುವಾಗಲೂ ಇದನ್ನೇ ಯೋಚಿಸುತ್ತಿರುತ್ತಾನೆ. ಆ ಮಾಟೆ ಬಂದು ಬಾಲನಿಗೆ ಆ ದಿವ್ಯ ಅಕ್ಕನ ಬಗ್ಗೆ ಹೆಚ್ಚು ಯೋಚಿಸಬೇಡ, ಅವರ ಬುದ್ಧಿ ಎಲ್ಲರಿಗೂ ಗೊತ್ತಿರುವುದು, ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡಿ ಎಂದು ಸಮಾಧಾನ ಮಾಡುತ್ತಾನೆ. ಇತ್ತ ದಿವ್ಯ ಆಫೀಸ್ನಲ್ಲಿ ಸುಪ್ರೀತ್ ಜೊತೆ ಪಾರ್ಟಿ ಮಾಡುತ್ತಿರುತ್ತಾಳೆ. ಇವಳ ಜೊತೆಗೆ ಇದ್ದರೆ ನಾನು ರಾಣಿಯಂತೆ ಜೀವಿಸಬಹುದು ಎಂದು ಲೆಕ್ಕಾಚಾರ ಹಾಕಿಕೊಂಡಿದ್ದಾಳೆ. ಕೈ ಮೇಲೆ ಬಿತ್ತು ಕಲ್ಲು. ಇನ್ನು ಸತ್ಯಳ ಪರೀಕ್ಷೆ ಹತ್ತಿರ ಬಿದ್ದು ಹಗಲು ರಾತ್ರಿ ಎನ್ನದೆ ಓದಿಕೊಳ್ಳುತ್ತಿದ್ದಾಳೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳಲು ಎಂದು ಅಡುಗೆ ಮನೆಗೆ ಬರುತ್ತಾಳೆ. ಈ ಸಂದರ್ಭದಲ್ಲಿ ಕೇತನ ಪಾದ ತೊಳೆಯುವುದಕ್ಕೆ ಕಿಂಡಲ್ ಮಾಡುತ್ತಿದ್ದಾಳೆ. ಕೇತನಳಿಗೆ ಮೊದಲೇ ಸತ್ಯ ಮೇಲೆ ಕೋಪ, ಆದರೂ ಅಲ್ಲದೆ ಈಗ ಅವಳು ಪರೀಕ್ಷೆ ಬರುತ್ತಿದ್ದರೂ ಇಷ್ಟವಿರುವುದಿಲ್ಲ. ಹಾಗಾಗಿ ಸಿಕ್ಕ ಸಮಯವನ್ನು ಉಪಯೋಗಿಸಿಕೊಳ್ಳಬೇಕು. ಕೇತನ ಸತ್ಯ ಕೈ ಮೇಲೆ ಗುಂಡುಗಲ್ಲು ಬೀಳುವಂತೆ ಮಾಡುತ್ತಾಳೆ. ಇದರಿಂದ ಸತ್ಯ ಕೈಪೆಟ್ಟು ಭಾರಿ ಪೆಟ್ಟಾಗಿ ಬೀಳುತ್ತದೆ. ಮನೆಯವರಿಗೆಲ್ಲರೂ ಗಾಬರಿಯಾಗುತ್ತೆ. ಸತ್ಯ ಕಿರುಚಿಕೊಳ್ಳುತ್ತಾಳೆ. ಸತ್ಯ ಬಗ್ಗೆ ಸೀತಾ ಕಾಳಜಿ. ತಕ್ಷಣ ಓಡಿ ಬಂದು ಊರ್ಮಿಳ ಮತ್ತು ಸೀತಾ ಕಾರ್ತಿಕ್ ಕರೆದು ಆ ಸತ್ಯಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಇತ್ತ ಮನೆಯಲ್ಲಿ ಸೀತಾ ಮತ್ತು ಊರ್ಮಿಳ ಸತ್ಯ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಸತ್ಯ ಪರೀಕ್ಷೆ ಬರೆಯಬೇಕು ಎಂದು ಆಫೀಸಿಂದ ಆಸೆಯಿಂದ ಇದ್ದಾರೆ. ಇದಕ್ಕೋಸ್ಕರ ಬಹಳ ಕಷ್ಟಪಟ್ಟು ಓದುತ್ತಿದ್ದು ಈಗ ಕೈ ಮೇಲೆ ಏಟು ಮಾಡಿಕೊಂಡಿದ್ದಾಳೆ. ನಾಳೆ ಪರೀಕ್ಷೆಯನ್ನು ಬರಲೇಬೇಕು. ಅವಳ ಕೈಗೆ ಅನ್ನದಾಗಿದ್ದು ವೈದ್ಯರು ಏನು ಹೇಳುತ್ತಿದ್ದರೂ ಗೊತ್ತಿಲ್ಲ ಎಂದು ಚಿಂತೆಗೀಡಾಗಿರುತ್ತಾರೆ. ಆದರೆ ಇವರ್ಯಾರಿಗೂ ಗುಂಡು ಕಲ್ಲು ಕೀರ್ತನೆಗೆ ಬೇಕಂತಲೇ ಸತ್ಯ ಮೇಲೆ ಕೈ ಹಾಕಿದಳು ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ವರ್ಷ ಸತ್ಯ ಪರೀಕ್ಷೆ ಬರೆಯೋಕೆ ಆಗಲ್ಲ. ಆಸ್ಪತ್ರೆಯಿಂದ ಬರುವ ಸತ್ಯ ಬಲಗೈಗೆ ವೈದ್ಯರು ಬ್ಯಾಂಡೇಜ್ ಹಾಕಿರುತ್ತಾರೆ. ಇದು ನೋಡಿದ ಮನೆಯವರು ಗಾಬರಿಯಾಗುತ್ತಾರೆ. ಈಗ ಕಾರ್ತಿಕ್ ಸತ್ಯ ಈ ವರ್ಷ ಪರೀಕ್ಷೆ ಬರುವಂತಿಲ್ಲ. ಕೈ ಬೆರಳುಗಳು ಮತ್ತು ಮಣಿಕೆಗಳು ಏಟು ಬಿದ್ದಿದೆ. ಈ ವರ್ಷ ಸತ್ಯ ಅರೆಸ್ಟ್ ಮಾಡಬೇಕು ಎಂದು ಹೇಳುತ್ತಾನೆ. ಈ ಮಾತನ್ನು ಮನೆಯವರಿಗೆ ಕೇಳಿ ಬೇಸರವಾಗುತ್ತದೆ. ಸತ್ಯಳಿಗೆ ತನ್ನ ಕನಸು ಈಡೇರುವುದಿಲ್ಲವೇ ಎಂದು ನೆನೆದು ಅಳುತ್ತಿರುತ್ತಾಳೆ. ತನ್ನ ತಂದೆಯನ್ನು ಸ್ಮರಿಸುತ್ತಾ ಕಣ್ಣೀರು ಹಾಕುವಾಗ ಮನೆಯವರು ಸತ್ಯಳಿಗೆ ಸಮಾಧಾನ ಮಾಡುತ್ತಾರೆ. ಕೇತನಳಿಗೆ ಖುಷಿ. ಇನ್ನು ಸತ್ಯಳ ಕೈ ಡ್ಯಾಮೇಜ್ ಆಗಿರುವುದು ನೋಡಿದ ಸುಹಾಸ್ ಖುಷಿಯಾಗುತ್ತದೆ. ಈ ವಿಚಾರವನ್ನು ಮೊದಲು ಕೇತನಳಿಗೆ ಹೇಳಬೇಕು. ಈಗ ಕೇತನಳಿಗೆ ಖುಷಿಯಾಗುತ್ತದೆ ಎಂದು ಹೋಗಿ ಹೇಳುತ್ತಾನೆ. ಆಗ ಕೇತನ ಅದರ ಹಿಂದಿನ ಮಾಸ್ಟರ್ ಪ್ಲಾನ್ ನನ್ನದೇ, ನಾನೇ ಬೇಕಂತಲೇ ಅವಳ ಕೈ ಡ್ಯಾಮೇಜ್ ಮಾಡಿದ್ದು. ಅವಳು ಪರೀಕ್ಷೆ ಹೇಗೆ ಬರೆಯುತ್ತಾಳೆ ನಾನು ನೋಡುತ್ತೀನಿ. ಸತ್ಯ ನನ್ನ ಎದುರು ಹಾಕಿಕೊಂಡು ನಾನು ಸುಮ್ಮನೆ ಬಿಡುತ್ತೇನಾ ಎನ್ನುತ್ತಾಳೆ. ಸದ್ಯಕ್ಕೆ ತನ್ನ ಪ್ಲಾನಿನಂತೆ ಸತ್ಯ ಪರೀಕ್ಷೆಯನ್ನು ಬರೆಯದಂತೆ ಆಗಿದೆ. ಮುಂದೆ ಏನಾಗುತ್ತದೋ ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.